ಸರ್, ಈಗ ನಟ ದರ್ಶನ್ ರಾಮನಗರ ಜೈಲಲ್ಲಿದ್ದಾರೆ ಕೊಲೆ ಪ್ರಕರಣದಲ್ಲಿ. ಸೊ ಅವರಿಗೆ ರಾಜಕೀಯ ಸಿಗ್ತಾ ಇದೆ, ಮತ್ತೆ ಅವ್ರ ಕುಟುಂಬದವ್ರು ನೇರವಾಗಿ ಎಂಟ್ರಿ ಇದೆ. ನೇರವಾಗಿ ಯಾರು ನೋಡಿ, ನನಗೆ ನೇರವಾಗಿ ಎಂಟ್ರಿ ಇಲ್ಲ. ನಾನು ಸ್ವಲ್ಪ ಸ್ವಲ್ಪ ಒಬ್ಬೊಬ್ಬರಿಗೆ ಅವಕಾಶ ಇಲ್ಲ. ವಾಹನ ಬರುತ್ತೆ ಸರ್ ಒಳಗಡೆ. ಅಲ್ಲಲ್ಲ ನೋಡಿ, ಅಲ್ಲ ವಾಹನ ಬಂದ್ರು ಕೂಡ ಒಂದು ಹಂತಕ್ಕೆ ಅಲ್ವಾ, ಅದರಿಂದ ಒಳಗಡೆ ಬಿಡ್ತಾರ. ಒಂದು ಗೇಟ್ ವರೆಗೆ ಬರ್ತಾರೆ. ಕಾರಣ ಇಷ್ಟೇ, ಹೆಚ್ಚು ಜನ ಬಂದು ಅವರ ತೊಂದರೆ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಅವ್ರು. ಈಗ ನೀವು ಗೊತ್ತಿದೆ, ಸೆಲೆಬ್ರಿಟಿಗಳನ್ನ ಜನ ಎಷ್ಟು ಮುತ್ಕೊಳ್ತಾರೆ ಅಂತ. ಒಂದು ಹಂತದವರೆಗೂ ಸೇಫ್ಟಿ ದೃಷ್ಟಿಯಿಂದ, ಸೆಕ್ಯೂರಿಟಿ ದೃಷ್ಟಿಯಿಂದ ಮಾಡಿರ್ಬೋದು. ಆದ್ರೆ ಪ್ರಯಾರಿಟಿ ಕೊಡೋದಿಲ್ಲ. ಮತ್ತು ಊಟ ಉಪಚಾರದಲ್ಲೂ ಕೂಡ ಯಾವುದೇ ರೀತಿ ಪ್ರಯಾರಿಟಿ ಕೊಡೋದಿಲ್ಲ. ಅದು ಅವರಿಗೆ, ಬೇರೆಯವರಿಗೆ ಏನು ಊಟ ಕೊಡ್ತಾರೋ ಅವ್ರಿಗೆ ಅದೇ ಊಟ ಕೊಡ್ತಾರೆ. ಬೇರೆಯವರಿಗೆ ಏನು ಆತಿಥ್ಯ ಮಾಡ್ಬೋದು ಅದೇ ಆತಿಥ್ಯನೇ ಮಾಡ್ತಾರೆ. ಯಾವ ಕಾರಣಕ್ಕೂ ಕೂಡ ನನಗೆ ಗೊತ್ತಿದೆ, ಬಹಳ ಜನ ಏನೋ ಬಿರಿಯಾನಿ ಕೊಟ್ರು, ಆಮೇಲೆ ಇನ್ನೇನೋ ಕೊಟ್ರು ಅಂತೆಲ್ಲ ಹೇಳಿದ್ರು. ಅಂಥದ್ದು ಯಾವುದೂ ಕೂಡ ನಡೆಯೋದಿಲ್ಲ ಸರ್. ಕೆಲವೊಂದು ಸುಧಾರಣೆಗಳನ್ನ ತರಬೇಕಂತೇಳಿ ತಾವು ಕ್ರಮ ಕೈಗೊಳ್ತಾರೆ ಮಾತನ್ನ ಪದೇ ಹೇಳ್ತಿದ್ರಿ ಸರ್. ಆದ್ರೆ ಈಗ ಹಿರಿಯ ಅಧಿಕಾರಿಗಳು ಏನೇ ಕ್ರಮ ಕೈಗೊಂಡ್ರು, ಕೆಲವು ಕೆಳ ಹಂತದವರು ಇಲ್ಲಿ ಹಲವಾರು ವರ್ಷಗಳಿದ್ದಾರೆ, ಅವರೇ ಜೈಲಿನ ನಡುವೆ ಅಕ್ರಮಗಳಿಗೆ ಕೈ ಜೋಡ್ತಾರೆ ಅನ್ನೋ ಮಾತು ಹಲವಾರು ವರ್ಷಗಳಿಂದ. ಅದಕ್ಕೆ ಏನಾಗಿದೆ ಅಂದ್ರೆ, ಈಗಾಗಲೇ ನಾವು ಅದೆಲ್ಲ ಗಮನಿಸಿದ್ದೇವೆ. ಕೆಲವು ಈಗ ನಮ್ಮಲ್ಲಿ ರಿಕ್ರೂಟ್ಮೆಂಟ್ ಆಗಬೇಕು, ಸಿಬ್ಬಂದಿಯ ಕೊರತೆ, ಸಿಬ್ಬಂದಿ ಆ ರೀತಿ ಯಾವುದು ಆಗಿಲ್ಲ. ನನ್ಗೆ ಗೊತ್ತಿದ್ದಂಗೆ ಯಾವ್ದು ಆಗಿಲ್ಲ ಸರ್. ಈಗ ನಟ ದರ್ಶನ್ ರಾಮನಗರ ಜೈಲಲ್ಲಿದ್ದಾರೆ ಕೊಲೆ ಪ್ರಕರಣದಲ್ಲಿ. ಸೊ ಅವರಿಗೆ ರಾಜಕೀಯ ಸಿಗ್ತಾ ಇದೆ, ಮತ್ತೆ ಅವ್ರ ಕುಟುಂಬದವ್ರು ನೇರವಾಗಿ ಎಂಟ್ರಿ ಇದೆ. ನೇರವಾಗಿ ಯಾರು ನೋಡಿ, ನನಗೆ ನೇರವಾಗಿ ಎಂಟ್ರಿ ಇಲ್ಲ. ನಾನು ಸ್ವಲ್ಪ ಸ್ವಲ್ಪ ಒಬ್ಬೊಬ್ಬರಿಗೆ ಅವಕಾಶ ಇಲ್ಲ. ವಾಹನ ಬರುತ್ತೆ ಸರ್ ಒಳಗಡೆ. ಅಲ್ಲಲ್ಲ ನೋಡಿ, ಅಲ್ಲ ವಾಹನ ಬಂದ್ರು ಕೂಡ ಒಂದು ಹಂತಕ್ಕೆ ಅಲ್ವಾ, ಅದರಿಂದ ಒಳಗಡೆ ಬಿಡ್ತಾರ. ಒಂದು ಗೇಟ್ ವರೆಗೆ ಬರ್ತಾರೆ. ಕಾರಣ ಇಷ್ಟೇ, ಹೆಚ್ಚು ಜನ ಬಂದು ಅವರ ತೊಂದರೆ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಅವ್ರು. ಈಗ ನೀವು ಗೊತ್ತಿದೆ, ಸೆಲೆಬ್ರಿಟಿಗಳನ್ನ ಜನ ಎಷ್ಟು ಮುತ್ಕೊಳ್ತಾರೆ ಅಂತ. ಒಂದು ಹಂತದವರೆಗೂ ಸೇಫ್ಟಿ ದೃಷ್ಟಿಯಿಂದ, ಸೆಕ್ಯೂರಿಟಿ ದೃಷ್ಟಿಯಿಂದ ಮಾಡಿರ್ಬೋದು. ಆದ್ರೆ ಪ್ರಯಾರಿಟಿ ಕೊಡೋದಿಲ್ಲ. ಮತ್ತು ಊಟ ಉಪಚಾರದಲ್ಲೂ ಕೂಡ ಯಾವುದೇ ರೀತಿ ಪ್ರಯಾರಿಟಿ ಕೊಡೋದಿಲ್ಲ. ಅದು ಅವರಿಗೆ, ಬೇರೆಯವರಿಗೆ ಏನು ಊಟ ಕೊಡ್ತಾರೋ ಅವ್ರಿಗೆ ಅದೇ ಊಟ ಕೊಡ್ತಾರೆ. ಬೇರೆಯವರಿಗೆ ಏನು ಆತಿಥ್ಯ ಮಾಡ್ಬೋದು ಅದೇ ಆತಿಥ್ಯನೇ ಮಾಡ್ತಾರೆ. ಯಾವ ಕಾರಣಕ್ಕೂ ಕೂಡ ನನಗೆ ಗೊತ್ತಿದೆ, ಬಹಳ ಜನ ಏನೋ ಬಿರಿಯಾನಿ ಕೊಟ್ರು, ಆಮೇಲೆ ಇನ್ನೇನೋ ಕೊಟ್ರು ಅಂತೆಲ್ಲ ಹೇಳಿದ್ರು. ಅಂಥದ್ದು ಯಾವುದೂ ಕೂಡ ನಡೆಯೋದಿಲ್ಲ ಸರ್. ಕೆಲವೊಂದು ಸುಧಾರಣೆಗಳನ್ನ ತರಬೇಕಂತೇಳಿ ತಾವು ಕ್ರಮ ಕೈಗೊಳ್ತಾರೆ ಮಾತನ್ನ ಪದೇ ಹೇಳ್ತಿದ್ರಿ ಸರ್. ಆದ್ರೆ ಈಗ ಹಿರಿಯ ಅಧಿಕಾರಿಗಳು ಏನೇ ಕ್ರಮ ಕೈಗೊಂಡ್ರು, ಕೆಲವು ಕೆಳ ಹಂತದವರು ಇಲ್ಲಿ ಹಲವಾರು ವರ್ಷಗಳಿದ್ದಾರೆ, ಅವರೇ ಜೈಲಿನ ನಡುವೆ ಅಕ್ರಮಗಳಿಗೆ ಕೈ ಜೋಡ್ತಾರೆ ಅನ್ನೋ ಮಾತು ಹಲವಾರು ವರ್ಷಗಳಿಂದ. ಅದಕ್ಕೆ ಏನಾಗಿದೆ ಅಂದ್ರೆ, ಈಗಾಗಲೇ ನಾವು ಅದೆಲ್ಲ ಗಮನಿಸಿದ್ದೇವೆ. ಕೆಲವು ಈಗ ನಮ್ಮಲ್ಲಿ ರಿಕ್ರೂಟ್ಮೆಂಟ್ ಆಗಬೇಕು, ಸಿಬ್ಬಂದಿಯ ಕೊರತೆ, ಸಿಬ್ಬಂದಿ ಆ ರೀತಿ ಯಾವುದು ಆಗಿಲ್ಲ. ನನ್ಗೆ ಗೊತ್ತಿದ್ದಂಗೆ ಯಾವ್ದು ಆಗಿಲ್ಲ.